ಅದರ ಜೊತೆಯಲ್ಲಿ 6 ಮಂದಿ ಸಚಿವರು ಯಾತಕ್ಕೋಸ್ಕರ ಕೋರ್ಟಿಗೆ ಹೋದ್ರು ಅಂತ ಈ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರವನ್ನ ಒಂದಿಷ್ಟು ಪ್ರಶ್ನೆ ಕೇಳಿದ್ರು. ಅದಾದ್ಮೇಲೆ ಗುಡುಗಿದ್ರು ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್. ಹಾಗಾದ್ರೆ ಸದನದಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು, ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ ಪೊಲಿಟಿಕಲ್ ಸಿಡಿ ಮೀಡಿಯಲ್ಲಿ. ಸದನದಲ್ಲಿ ಸಿಡಿದ್ರು ಇವತ್ತು ಸಿದ್ದರಾಮಯ್ಯ ಹಾಗೇನೆ ಡಿಕೆಶಿ. ಯಾವ ವಿಚಾರವಾಗಿ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನ ವಿಚಾರ. ಸರ್ಕಾರವನ್ನ ತರಾಟೆಗೆ ತಗೊಂಡ್ರು ಸಿದ್ದರಾಮಯ್ಯ ಇಲ್ಲಿ ಪ್ರಸ್ತಾಪ ಮಾಡಿದ್ದು 6 ಸಚಿವರ ವಿಚಾರ. ಸೊ ಈ ಟೈಮ್ ನಲ್ಲಿ ಅಲ್ಲಿದ್ದಂತ ಸಚಿವರು, ಕೋರ್ಟಿಗೆ ಹೋದಂತ ಸಚಿವರು ಟಾಕ್ ಫೈಟ್ ಅನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ತನಿಖೆ ಯಾವ ತರ ಸಾಗಬೇಕು ಅನ್ನೋ ಅಂಶವನ್ನು ಕೂಡ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು. ಈ ವಿಚಾರ ಎಲ್ಲ ಬಂದಾಗ ಅಲ್ಲಿದ್ದಂತ ಸಚಿವರು ಸುಮ್ಮನೆ ಇರಲಿಲ್ಲ. ಎಸ್ಪೆಷಲಿ ಕೋರ್ಟಿಗೆ ಹೋದವರು, ಅವರು ಕೂಡ ಅಲ್ಲಿ ಟಾಕ್ ಫೈಟ್ ನಡೆಸಿದ್ದಾರೆ. ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಿಂದ ತನಿಖೆ ಆಗಬೇಕು, ಯುವತಿಗೆ ರಕ್ಷಣೆ ಕೊಡಿ, ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು ಅಂತ ಸರ್ಕಾರಕ್ಕೆ ಸದನದಲ್ಲಿ ಒತ್ತಾಯವನ್ನ ಮಾಡಿದ್ರು ಇವತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಚೇತನವನ್ನ ಹಿಡಿದು ಪೊಲೀಸ್ ಸ್ಟೇಷನ್ ಹಾಕೊಂಡಿರ್ತಾರೆ. ಇವ್ರೇನ್ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಒಂದು ಶೀಲ್ಡ್ ಕವರ್ ತಗೊಂಡೋಗಿ ಕೊಡ್ತಾರೆ ಕೋರ್ಟ್ಗೆ ಚೇತನ್ ಬಗ್ಗೆ. ಏನಂತ ಅಂತಂದ್ರೆ ಅವ್ರ ಲಾಯರು ಸೂರ್ಯ ಮುಕುಂದ್ ರಾಜ್ ಅವರು ಇವನಿಗೆ ಸ್ವಿಚ್ ಆಫ್ ಮಾಡ್ಕೊಂಡು ತಿರ್ತಿಗೊಂಡೋಗ್ಬಿಡು ಅಂತ ಹೇಳ್ಬಿಟ್ಟವ್ರೆ ಅಂತ. ಇದು ಹೆಂಗ್ ಸಿಕ್ತು ಅಂತಂದ್ರೆ ಅವರೇ ಒಪ್ಕೋತಾರೆ, ನಾವು ಕದ್ದಾಲಿಕೆ ಮಾಡೋದು, ಟೆಲಿಫೋನ್ ಅನ್ನ ಮಾತುಕತೆ ಆಡ್ತಿರೋದಕ್ಕೆ ಕದ್ದಾಲಿಕೆ ಮಾಡೋದು ಅಂತ ಹೇಳ್ತಾರೆ. ಅಂಡರ್ ವಾಟ್ ಲಾ? ಟೆಲಿಗ್ರಾಫ್ ಆಕ್ಟ್ ನಲ್ಲಿ ಅವಕಾಶ ಇದೆಯಾ ಹಂಗ್ ಮಾಡಕ್ಕೆ? ದಿ ಅಡ್ವೊಕೇಟ್ ವಾಸ್ ಅಪಿಯರಿಂಗ್ ಫಾರ್ ಎನಿಬಡಿ ಆನ್ ಬಿಹಾಫ್ ಆಫ್ ಹಿಸ್ ಕ್ಲೈಂಟ್. He need not disclose the conversation between the lawyer and the client, even to the court. ಅದನ್ನ ಇವರು ಪೊಲೀಸ್ನವರು ಟ್ಯಾಪ್ ಮಾಡಿಬಿಟ್ಟು ತಗೊಂಡು ಕೋರ್ಟ್ ಕೊಟ್ರೆ ಕೋರ್ಟ್ನವ್ರು ತಗೊಳ್ಳಲ್ಲ. ಅದು ರೆಫ್ಯೂಸ್ ಮಾಡಿಬಿಡ್ತಾರೆ. ಇಟ್ ಇಸ್ ಆಲ್ಸೋ ಎನ್ ಅಫೆನ್ಸ್. ಸೊ ಇವರು ಎಲ್ಲ ತನಿಖೆ ಯಾವ ಕಡೆ ಹೋಗ್ತಾ ಇದೆ ಅಂತಂದ್ರೆ ಸರ್ಕಾರದ್ದು, SITದು ಎಲ್ಲ ಯಾವ ಕಡೆ ತನಿಖೆ ಹೋಗ್ತಾ ಇದೆ ಅಂತಂದ್ರೆ ಯಾರು ಷಡ್ಯಂತ್ರ ಮಾಡಿದ್ದಾರೆ, ಷಡ್ಯಂತ್ರ ಎಲ್ಲಿದ್ದಾಳೆ ಅಂತ ಈ ಸಂತ್ರಸ್ತೆ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಕ್ ಆಗ್ತಿರ್ಲಿಲ್ವೋ? ಇಸ್ ಇಟ್ ನಾಟ್ ಎ ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್? ಇಟ್ ಇಸ್ ನಾಟ್ ಎ failure on the part of the police? ಬಳಸಿಕೊಂಡಿದ್ದಾರೆ ಅಂದ್ರೆ ಏನರ್ಥ? That means to say there is no consent from the victim. If there is no consent, it amounts to rape. It amounts to section 376 of Indian Penal Code. When such a information is obtained by the police, such a serious cognizable offense is occurred, is it not the duty of the police to register a case under section 154 of CRPC? 13ನೇ ತಾರೀಕಿನಿಂದ ಇವತ್ತಿನವರೆಗೆ ದಿ ಪೊಲೀಸ್ ಪೀಪಲ್ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಎ ಕೇಸ್ ಅಟ್ ಆಲ್. ವಾಟ್ ನಿರ್ಭಯ ಕೇಸ್? ಕೋರ್ಟ್ನಲ್ಲಿ ಏನ್ ಹೇಳಿದ್ದಾರೆ ನಿರ್ಭಯ ಕೇಸ್ನಲ್ಲಿ? ಇಫ್ ದರ್ ಇಸ್ ಎನಿ ಇನ್ಫಾರ್ಮೇಶನ್ ಟು ದಿ ಪೊಲೀಸ್, ಇಫ್ ಇಟ್ ಕಂಟೈನ್ಸ್ ಕಾಗ್ನಿಸಬಲ್ ಅಫೆನ್ಸ್, ಇಟ್ ಇಸ್ ದಿ ಡ್ಯೂಟಿ ಆಫ್ ದಿ ಪೊಲೀಸ್ ಟು ರಿಜಿಸ್ಟರ್ ಎ ಕೇಸ್ ಅಂಡರ್ ಸೆಕ್ಷನ್ 154. It is amended CRPC after Nirbhaya case.
Section 166A is added. ಸಿದ್ದರಾಮಯ್ಯ ಅವರು ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಎದುರುಗಡೆ ಕೂತವ್ರು ಸುಮ್ಮನೆ ಇರ್ತಾರ? ಆಡಳಿತ ಪಕ್ಷದವರು ನಿಮ್ಮ ಕಾಲದಲ್ಲಿ ಆರೋಪ ಬಂದ ಮೇಲೆ ರಾಜೀನಾಮಾ ಕೊಟ್ಟಿಲ್ವೇನ್ರಿ? 6 ಸಚಿವರಿಂದ ಸಿದ್ದರಾಮಯ್ಯ ಮಾತಿಗೆ ತಿರುಗೇಟನ್ನ ಕೊಟ್ಟರು. ನಿಮ್ಮ ಕಾಲದಲ್ಲೂ ಈ ತರ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿದ್ರಲ್ಲ ಅಂತ ಹೇಳ್ಬಿಟ್ಟು ತಿರುಗೇಟನ್ನ ಕೊಟ್ಟು ತಮ್ಮ ಸಮರ್ಥನೆಯನ್ನ ಮಾಡಿಕೊಳ್ಳೋದಕ್ಕೆ ಸಚಿವರು ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಫೈಟ್ ಕೊಡೋದಕ್ಕೆ ಅಲ್ಲಿ ನಿರ್ಧಾರಕ್ಕೆ ಬಂದು ಒಂದಿಷ್ಟು ಮಾತಿನ ಚಕಮಕಿ ಎಲ್ಲ ಜೋರಾಗಿ ನಡೆಯಿತು. ಇಲ್ಲಿ ಮೇಟಿ ಕೇಸ್ ಮೂಲಕ 6 ಸಚಿವರು ತಿರುಗೇಟನ್ನ ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಈ ಸಿಡಿ ವಿಚಾರ ಪ್ರಸ್ತಾಪ ಮಾಡಿ 6 ಮಂದಿ ಸಚಿವರು ಕೋರ್ಟಿಗೆ ಯಾಕೆ ಹೋಗಿದ್ರು ಅಂತ ಕೇಳಿದಾಗ, ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್, ಎಕನಾಮಿಕ್ ಅಫೆನ್ಸ್ ಕೋರ್ಟ್, ಬೇನಾಮಿ ಪ್ರಾಪರ್ಟಿ, ಇಡಿ, ಸಿಬಿಐ. ನೀನ್ ಹೇಳಿದ ಮೇಲೆ ಅಲ್ಲಲ್ಲ ಇನ್ಯಾರ ಮೇಲೆ ಯಾಕೆ ಕೊಡ್ಲಿಲ್ಲ? ಈಗ ನೀವು ನಿಮ್ಮ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ರಾಮಲಿಂಗರೆಡ್ಡಿ ಮೇಲೆ ಯಾಕೆ ಕೊಟ್ಟಿಲ್ಲ? ಜಾರಕಿಹೊಳಿ ಮೇಲೆ ಯಾಕೆ ಕೊಟ್ಟಿಲ್ಲ? ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಇಷ್ಟು 9 ಕೋಟಿ ರೂಪಾಯಿಗೆ ನನ್ನ ಮೇಲೆ ಎಲ್ಲ ಕೊಟ್ಟಿದ್ದಾರೆ ಅಂತ ನಿಮ್ಮಲ್ಲಿ ಕರೋಡ್ಪತಿಗಳಿಲ್ವಾ? ಅವ್ರ ಮೇಲೆ ಯಾಕೆ ಕೊಟ್ಟಿಲ್ಲ? 9 ಕೋಟಿ ರೂಪಾಯಿ ಶೆಟ್ಟಿ ಅಂತ ಈಗಲಾರು ತಿಳ್ಕೊಡ್ರಿ ಸ್ವಾಮಿ. 2 ಲಕ್ಷ ರೂಪಾಯಿ ಮೇಲೆ ಕ್ಯಾಶ್ ಇದ್ರೆ ಯಾಕೆ ಇಲ್ಲಿ ವಿಷಯ ಎತ್ತವ್ರೆ ಅಂದ್ರೆ ಒಂದೇ ನಿಮಿಷ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಬೇಲ್ ಹೇಳ್ತಿದ್ದಾರೆ ಸನ್ಮಾನ್ಯ ವಿರೋಧ ಪಕ್ಷ ನಾಯಕ. ನಾನು ಆ ಪಕ್ಷದಲ್ಲಿದ್ದಾಗ ಚಾಮರಾಜನಗರ ಮಂತ್ರಿಗಳು ಅವರ ಕಚೇರಿಯಲ್ಲಿ 20 ಲಕ್ಷ ಸಿಕ್ತು ಅಂತೇಳಿ ಬೇಲ್ ತಗೊಂಡ್ರು. ಬೇಲ್ ತಗೊಳ್ಳೋ ನೆಸೆಸಿಟಿ ಇರಲಿಲ್ಲ. ಅವ್ರದ್ದು ಅಮೌಂಟ್ ಆಗಿದೆ ಹೋಗಿದ್ರೆ ಶುದ್ಧವಾಗಿದ್ರೆ ಒಂದ್ ನಿಮಿಷ ಮಂತ್ರಿಗಳು ಯಾಕೆ ತಗೋಬೇಕಾಗಿತ್ತು? ನನಗೂ ಅದಕ್ಕೆ ಸಂಬಂಧ. ನಮ್ಮ ಮೇಲೆ ಷಡ್ಯಂತ್ರ ನಡೆಸಿದ್ದಾರೆ, ಅದಕ್ಕೋಸ್ಕರವಾಗಿ ನಾವು ಕೋರ್ಟ್ಗೆ ಹೋಗಿದ್ದೀವಿ ಅಂತ ಹೇಳೋರು. ಇದು ಸಿಡಿ ಎಲ್ಲಾಗಿದೆ ಏನ್ ಕಥೆನೋ ಗೊತ್ತಿಲ್ಲ, ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಸಿಡಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಾವ್ಯಾರು ಕೂಡ ಅವ್ರ ಮೇಲೆ ಸಿಡಿ ಇದೆ ಅಂತ ಹೇಳ್ತಾ ಇಲ್ಲ. ಅವರಾಗಿದ್ದು ಅವರೇನೆ ಕೋರ್ಟ್ ಕೊಟ್ಟೋಗ್ಬಿಟ್ಟಿದ್ದಾರೆ. ನಾವೇನು ಪ್ರಸ್ತಾಪ ಮಾಡಿದ್ಮೇಲೆ ಕೋರ್ಟ್ಗೆ ಹೋಗಿಲ್ಲ, ಅಥವಾ ಅವ್ರ ಮೇಲೆ ಸಿಡಿ ರಿಲೀಸ್ ಆದ್ಮೇಲೆ ಕೋರ್ಟ್ಗೆ ಹೋಗಿಲ್ಲ. ಅವರೇ ಕೋರ್ಟ್ ಕೊಟ್ಟೋಗಿದ್ದಾರೆ. ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಆಸ್ ಎ ಮಿನಿಸ್ಟರ್. ಒಂದು ಆಪಾದನೆ, ಕಲ್ಪಿತ ಆಪಾದನೆ. ನಮ್ಮ ಕಡೆ ಒಂದು ಗಾದೆ ಇದೆ, ಕುಂಬಳಕಾಯಿನ ಕಳ್ಳ ಅಂದ್ರೆ ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತೇಳಿ. ಬೆನ್ ಮುಟ್ಕೊಂಡ್ರು ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತ. ನಮ್ಮ ಕಡೆ ಹಳ್ಳಿನಲ್ಲಿ ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತ. ಎಗಲು ಕುಂಬಳಕಾಯಿನ ಕಳ್ಳ ಅಂದ್ರೆ ಎಗಲ್ ಮುಟ್ಟು ನೋಡ್ಕೊಂಡ್ರು. ಇದಿಷ್ಟೇ ಅಲ್ಲ, ಸದನದಲ್ಲಿ ಇನ್ನೂ ಸಾಕಷ್ಟು ವಿಚಾರ ಪ್ರಸ್ತಾಪ ಆಯಿತು. ಏಟು ಎದುರೇಟು ಜೋರಾಗೇ ಇತ್ತು. ಆ ಬಗ್ಗೆ ಇನ್ಫಾರ್ಮೇಶನ್ ಬ್ರೇಕ್ ಆದ್ಮೇಲೆ